ಎಡದಂಡೆ ಕೊನೆಯ ಭಾಗದ ರೈತರಿಗೆ ನೀರು ಹರಿಸಲು ಅಡ್ಡಿಯಾಗಿರುವ ಪಾಪಯ್ಯ ಸುರಂಗದ ವ್ಯಾಸ ಅಗಲ ಸೇರಿ ನೀರಿನ ಸಾಮರ್ಥ್ಯ ಹೆಚ್ಚಳ ಮಾಡುವ ಮೂಲಕ ರೈತರ ಬೆಳೆಗಳಿಗೆ ನೀರಿನ ಕೊರತೆ ನಿವಾರಣೆಗೆ ಸಹಕಾರ ಕ್ರಮ ವಹಿಸಬೇಕು ಎಂದು ತುಂಗಭದ್ರಾ ಎಡದಂಡೆ ಕಾಲುವೆ ರೈತ ಮುಖಂಡರಾದ ಹರವಿ ಶಂಕರಗೌಡ ಅವರು ಆಗ್ರಹಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ರೈತರ ಜೀವನಾಡಿ ತುಂಗಭದ್ರಾ ಎಡದಂಡೆ ಕಾಲುವೆಗೆ ಜನವರಿಯಿಂದ ಹರಿಸುವುದಿಲ್ಲ ಎಂದು ರಾಜ್ಯ ಸರ್ಕಾರ ಹೇಳುತ್ತಿರುವುದು ರೈತರ ಆತಂಕಕ್ಕೆ ಗುರಿಯಾಗಿದ್ದಾರೆ ಎಂದರು. ತುಂಗಭದ್ರಾ ಮಂಡಳಿಯವರು ಈಗಾಗಲೇ ತುಂಗಭದ್ರಾ ಜಲಾಶಯದ 33 ಕ್ರಸ್ಟ್ ಗೇಟ್ಗಳನ್ನು ಬದಲಾಯಿಸಲು ಕಾರ್ಯೋನ್ಮುಖರಾಗಿದ್ದಾರೆ. ತುಂಗಭದ್ರಾ ಎಡದಂಡೆ ಕಾಲುವೆಯನ್ನು ಪ್ರತಿ ವರ್ಷಕ್ಕಿಂತ ಹೆಚ್ಚು ಅವಧಿಗೆ ನೀರು ಹರಿಸುವುದನ್ನು ನಿಲ್ಲಿಸಲಾಗುತ್ತಿದೆ. ಅವಧಿಯ ಸದುಪಯೋಗ ಪಡೆದುಕೊಂಡು ಪಾಪಯ್ಯ ಸುರಂಗದ ವ್ಯಾಸ ಹೆಚ್ಚು ಮಾಡುವುದು ಅವಶ್ಯಕವಾಗಿದೆ. ಈ ಸಂದರ್ಭದಲ್ಲಿ ಅಮರೇಶ್ ಹೊಸಮನಿ, ಮಹಾಂತೇಶ್ ಪಾಟೀಲ್ ಅತ್ನೂರು, ನಾಗನಗೌಡ ಹರವಿ, ನಾಗರಾಜ್ ಗೌಡ ಸಿರವಾರ, ವೈ ಬಸನಗೌಡ, ಅಮರೇಗೌಡ, ಆರ್.ಎಸ್. ಪಾಟೀಲ್ ಉಪಸ್ಥಿತರಿದ್ದರು. ಕಾಲುವೆ ಬಂದಗಳಿಂದ ಈಗ ನಮ್ಮ ಭಾಗದ ಎಡದಂಡೆ ಕಾಲುವೆ ಪ್ರಾರಂಭವಾಗಿ 64-65 ಪ್ರಾರಂಭ ಆಗಿದೆ. ಇಷ್ಟು ವರ್ಷದ ನಂತರ ಇಷ್ಟು ದೀರ್ಘಾವಧಿ ಕ್ಲೋಸರ್ ಬಂದಿದೆ, ಫಸ್ಟ್ ಟೈಮ್ ಇದೆ. ಈಗ ನಾವು ಮೈಲ್ 69 ಕೆಳಗೆ ಸಿರವಾರ, ದೇವದುರ್ಗ, ರಾಯಚೂರು ತಾಲೂಕ ಬಹಳ ನೀರಿನ ಕೊರತೆ ಅನುಭವಿಸಿ ನಮ್ಗೆಲ್ಲ ಬಹಳ ಸಮಸ್ಯೆ ಆಗಿದೆ. ಈಗ 85-89 ಹಿಡಿದು ಕೆಲವೇ 69 ಡಾನ್ವರ್ಸ್ ಎಲ್ಲ ಕಾಲುವೆಗಳಿಗೆ ನೀರಿನ ಸಮಸ್ಯೆ ಆಗಿದೆ. ಇದು ಬಗೆಹರಿಬೇಕಂತಂದ್ರೆ ಏನಾಗ್ತದ, ನಮ್ಗ ಕಾಲುವೆ ನೀರಿನ ಕೊರತೆ ಆದ ಅಂತದ್ ಮಾತ್ರ ಮಾಹಿತಿ ಐತಿ. ಎಲ್ಲ ನೀರು ಬರುವುದು ಬರಬೇಕು, ಯಾಕೆ ಬರುವುದು ಅನ್ನೋದನ್ನು ಒಂದು ನಾವು ಪರೀಕ್ಷೆ ಮಾಡಿ ಎಲ್ಲ ಅಧಿಕಾರಿಗಳನ್ನು ಕೇಳಿದಾಗ ಏನ್ ನಮ್ಮಲ್ಲಿ ಡ್ಯಾಮ್ ನಿಂದ 4200 ಬಿಡ್ತೀವಿ, 300 ಬಿಡ್ತೀವಿ, 500 ಬಿಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ನಮ್ದು ಏನೈತಲ್ಲ, ಮೈಲ್ 19ನೇ ಮೈಲಲ್ಲಿ ಒಂದು ಅಪ್ಪಡಿಯಾಗಿ ಅದನ್ನೊಂದು 5000 ಕ್ಯೂಸೆಕ್ಸ್ 5000 ಕ್ಯೂಸೆಕ್ಸ್ ತಕ್ಷಣ ಹೆಚ್ಚಿಗೆ ಮಾಡಿದ್ರೆ ಸಂದರ್ಭಾನುಸಾರ ನಮ್ಗೆ ಯಾವಾಗ ಹೆಚ್ಚಿಗೆ ಬೇಕು ಅವಾಗ ಬಿಟ್ಕೊಂಡ್ಬೇಕನ್ನೋ ಅವಕಾಶ ಇರ್ತದೆ. ಆಮೇಲೆ ಏನು ಅಕ್ವಡೆಕ್ಟ್ಗಳು ಎಲ್ಲ ಹಳೆವಾಗ್ಬಿಟ್ಟಾವೆ ಈಗಾಗಲೇ. इस वीडियो को लाइक करें, हमारे चैनल को सब्सक्राइब करें और बेल आइकन जरूर प्रेस करें हमारी न्यू वीडियो सबसे पहले देखने के लिए।